ಈ ಕಬ್ಬ ಯಾವ್ದು ಹಾಕಿದ್ರಿ ಇದನ್ರಿ? ಹಾಕಿದ ಟೈಮಿಂಗ್ ಇಲ್ರಿ, ಈ ಬೀಜ ಯಾವ್ದು ರೀ ಇದು? ಪೈಲ್ವಾನ್ ಚಂದಗಡ್ರಿ. ಪೈಲಾನ್ ಚಂದಗಡ. ಇದು ಇದನ್ನ ಕಬ್ಬು ಹಾಕಕ್ಕೆ ಎಷ್ಟು ವರ್ಷ ಆಯ್ತು ರೀ? ಇದೇ ವರ್ಷ ಹಾಕಿವ್ರಿ ನಾವು. ಇದೇ ವರ್ಷ ಹಾಕಿರೇನ್ರಿ? ಮೊದಲು ಯಾವ ಕಬ್ಬು ಹಾಕ್ತಿದ್ರಿ? ಮೇರ ಹಾಕ್ತಿದ್ವಿ ರೀ. ಹಾಂ, ಅದು ಹೆಂಗೆ ಬರ್ತೈತೆ ರೀ? ಅದು ಭಯಂಕರ ಇದಾಗಿ ಸಣ್ಣ ಆಗಕ್ಕೈತ್ರಿ. ಅದು ಹ್ಞೂ ರೀ. ಬೆಳಿತೈತ್ರಿ ರಗಡ ಕರೆ ಇಳುವರಿ ಬರ್ತೈತಿ, ಸಣ್ಣ ಆಕೈತಿ. ಸಣ್ಣ ಆಕೈತೆ ರೀ. ಸಣ್ಣ ಆಕೈತಿ. ಅದು ಒಂದು ಎಕರೆಗೆ ಅದೆಷ್ಟು ಬರ್ತಿತ್ತು ರೀ ಅದು? ಅದು 35ರಿಂದ 40 ರೀ. ಇಷ್ಟ ರೀ? ಇಷ್ಟ ರೀ. ಜಾಸ್ತಿ ಬರ್ತಿರ್ಕಿಲ್ಲ. ಜಾಸ್ತಿ ಇಲ್ರಿ. ಇದು ಚಲೋ ಬಂದ್ರೆ 50 ರೀ. ಮತ್ತು ಈ ಕಬ್ಬು ನೀವು ಏನು ಭರವಸೆ ಮ್ಯಾಲ ಈ ಕಬ್ಬಿನ ಬೀಜ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಇದು ಇಳುವರಿ ಚಲೋ ಬರ್ತೈತೆ ಅಂದ್ರೆ ಹಾಂ, ಅದ್ರ ಸಲುವಾಗಿ ಇದನ್ನ ಹಾಕಿ. ಇದನ್ನು ಬೀಜ ಎಲ್ಲಿ ತೊಗೊಂಬಂದ್ರಿ ಅದನ್ನು? ಇಲ್ಲೇ ನಮ್ಮ ಊರಾಗ ಮಲ್ಲನಗೌಡ್ರು ಅಂತ ಹೇಳಿದಾರಲ್ರಿ, ಹ್ಞೂ ರೀ, ಅವ್ರ ಕಡೆ ತಂದಿವಿ. ತೊಗೊಂಬಂದ್ರಿ ರೀ. ಇದು ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತೈತೆ ರೀ? ಇದನ್ನ ನಾವು ಕೇಳಿಲ್ಲ ಒಟ್ಟು ಎಷ್ಟು ಬರ್ತೈತೆ ಅಂತೇಳಿ ಒಟ್ಟು ಹಂಗೆ ತಂದ. ನಿಮ್ಮ ಮನಸ್ಸಿನಾಗ ಎಷ್ಟು ಇಟ್ಕೊಂಡ್ರಿ? ಒಂದು ಎಕರೆಗೆ ಒಂದು 50 ಬಂದ್ರೆ ಸಾಕಂತ ವಿಚಾರ ಐತ್ರಿ. ಹಾಂ, ಆದ್ರೆ ಅದು ಎಷ್ಟು ಬರ್ತೈತಿ ಇನ್ನು ಮೇಲೆ ಬಂದಾಗ. ಈಗ ನೀವು 50 ಬಂದ್ರೆ ಸಾಕಂತ. 100 ಟನ್ ಬೆಳ್ಯಾಕತ್ತಾರಲ್ರಿ ಇದಾಗ ಕಬ್ಬ? ಅದೇ ರೀ. 100 ಟನ್ ಈ ಕಬ್ಬು ಬೆಳ್ಯಾಕತ್ತಾರು. ನೀವು ಇದ್ರ ಬಗ್ಗೆ ಹೆಚ್ಚಿನ ಸಾಧನೆ ಮಾಡ್ಬೇಕ್ರಿ. ಅದೇ ರೀ, ಮಾಡ್ಬೇಕ್ರಿ. ಈಗ ಹಿಂಗೆ ನಿಮ್ಮಂಥವ್ರು ಯಾರು ಬಂದ ಇಂಥದ್ದು ಹಿಂಗೆ ಮಾಡ್ಬೇಕಂದ್ರೆ ಇದಾಗೋದ್ರಿ. ಅದು ಅಂದ್ರೆ ನಾವಾಗೆ ಮಾಡೋದ್ರಿಂದ ಏನು ಇದಾಗೋದು. ಇದಕ್ಕೆ ಫಸ್ಟಿಂದ ಏನೇನು ಮಾಡಿರಿ ಇದನ್ನು ಈಗ ಇಷ್ಟು ಬೆಳೆಸಾಕ ನೀವ್ರೀಗ? ಈಗ 3 ಮೈ ಗೊಬ್ಬರ ಕಟ್ಟಿವ್ರಿ ಅಷ್ಟೇ. ಹಾಂ, ಮೊದಲ ಇದು ಸಾಲ ಅಗಲಿ ಎಷ್ಟು ಇಟ್ಟಿದ್ರಿ? 4 ಫೂಟ್ ಐತಿ. ಅಗಲು 4 ಫುಟ್ ಐತ್ರಿ. ಸಾಲ ಅಗಲು 4 ಫುಟ್ ಇಟ್ಟಿದ್ದೀರಿ. ಬೀಜ ಹಾಕುವಾಗ ಬೀಜದ ತಲೆ ಮೇಲೆ ಯಾವ ಗೊಬ್ಬರ ಕೊಟ್ರಿ? DAP ಕೊಟ್ಟವ್ರಿ. ಒಂದು ಎಕರೆಗೆ ಎಷ್ಟು ಕೊಟ್ರಿ? ಒಂದು ಎಕರೆಗೆ ಒಂದು 1.5 ಚೀಲ ರೀ. 1.5 ಚೀಲ ರೀ? ಒಂದು ಎಕರೆಗೆ ರೀ? ಎಷ್ಟು ಸಲ ಕಟ್ಟಿದ್ರಿ ಈಗ ಅದನ್ನು? 3 ಸಲ ಒಟ್ಟ ಗೊಬ್ಬರ ಕಟ್ಟಿವ್ರಿ. 3 ಸಲ ಕಟ್ಟಿದ್ರಿ. ಒಂದು ಎಕರೆಗೆ ಹಿರಿಯ ಗೊಬ್ಬರ ಅಷ್ಟು ಹೋಗಿದ್ವಿ. ಹಿರಿಯ ಎಷ್ಟು ಹಾಕಿರಿ ಅದನ್ನ? ಹಿರಿಯ ಗೊಬ್ಬರ ಒಂದು 2 ಚೀಲ ಹೋಗಿದ್ವಿ. 4 ಚೀಲ. 4 ಚೀಲ ರೀ ಹಿರಿಯ ಗೊಬ್ಬರ ರೀ. ಮತ್ತು ಕೊಟ್ಟಿಗೆ ಗೊಬ್ಬರ ರೀ? ಕೊಟ್ಟಿಗೆ ಗೊಬ್ಬರ ಅಂದ್ರೆ ಇಲ್ಲೇ ಹೊಲ್ದಾಗಿತ್ರಿ. ಹಾಂ, ಹಂಗ ತಂತಂದು ಅರಿವ್ರಿ. ಇಷ್ಟ ಅಂತೇನು ಇಲ್ಲ ರೀ, ಒಟ್ಟು ಇದ್ದಂಗೆ ಅದನ್ನು ಗೊಬ್ಬರ ಹಾಕಿ. ಗೊಬ್ಬರ ಹಾಕಿ ಎಷ್ಟು ಗಣಿಕೆ ಬಂದದ್ದು ನೋಡ್ರಿ, ಅನಸ್ರಿ? ಇಲ್ಲಿ ಮೆರೆಂದ ಅನ್ಕೊಂಡ್ರಿ. ಹ್ಞೂ ರೀ. ಒತ್ತಿ ಅನಸ್ರಿ. 9, 10, 11, 12, 13, 14, 15 ಗಣಿಕೆ ಬಂದ. 15 ಗಣಿಕೆ ಬಂದತ್ರಿ. ಹಾಂ ಹಾಂ. ಇನ್ನೂ ಎಷ್ಟು ಗಣಿಕೆ ಬರ್ಬೇಕು ಬರೀ ಇದು? ಇದು 20-22 ಗಣಿಕೆ ಮಟ್ಟ ಆಗ್ಬೋದ್ರಿ ಅಷ್ಟೇ. ಇದು ಕಬ್ಬ ಎಷ್ಟು ದಿವ್ಸಕ್ಕೆ ಬರ್ತೈತೆ ರೀ ಈಗ ಇದು? ಇದು ಹೆಚ್ಚು ಕಡಿಮೆ ಈಗ ನಾವು ಡಿಸೆಂಬರ್ದಾಗ ಹಾಕ್ಯವ್ರಿ. ಹಾಂ, ಇನ್ನು ಡಿಸೆಂಬರ್ದೊಳಗೆ ಕಡಿತಾರೆ ರೀ. ಅಂದ್ರೆ ಒಂದು ವರ್ಷದ ಬೆಳೆ ರೀ? ಒಂದು ವರ್ಷದ ಬೆಳೆ, ವಾಣಿಜ್ಯ ಬೆಳೆ ರೀ ಅದು. ಹ್ಞೂ ರೀ. ಹ್ಞೂ ರೀ. ಈಗ ಕಬ್ಬಿನಿಂದ ನಿಮಗೆ ಲಾಭ ಆಕೈತ್ರಿ ಏನು ಬೇರೆ ಪೀಕ್ನಿಂದ ಏನಾರ ಲಾಭ ಆಕೈತ್ರಿ? ಬೇರೆ ಪೀಕ್ನಿಂದ ಲಾಭ ಆಕೈತೆ ಅಂದ್ರೆ ಅದಕ್ಕೆ ಖರ್ಚು ಹಂಗೆ ಇರ್ತೈತೆ ರೀ. ಮುಂದೆ ರೇಟ್ ಇರಂಗಿಲ್ಲ ರೀ. ಹ್ಞೂ ರೀ. ಇದು ಒಂದು ಫಿಕ್ಸ್ ರೇಟ್ ಅಲ್ರಿ. ಹಾಂ, ಇದ್ರದ್ದು ಏನೈತ್ರಿ, ಒಂದೇ ರೇಟ್ ರೀ. ಹ್ಞೂ ರೀ. ಇದು ಮತ್ತು ಎಷ್ಟು ಮಾಡ್ರಿ ಒಮ್ಗಿಲೆ ದುಡ್ಡು ಬರ್ತೈತೆ ರೀ. ಹಾಂ, ದುಡ್ಡು ಬರ್ತೈತೆ ರೀ. ಮುಂದೆ ರೇಟ್ ಹೆಚ್ಚು ಕಡಿಮೆ. ನಮಸ್ಕಾರ ರೈತ ಬಂಧುಗಳೇ. ನಾವು ಇಂದು ಬೈಲಹೊಂಗಲ ತಾಲೂಕಿನ ಪ್ರಗತಿಪರ ರೈತರಾದ ನಮ್ಮ ಮಾಂತೇಶ್ ಹತ್ತಿಕಡಗಿಯವರ ಜಮೀನಿಗೆ ಭೇಟಿ ಕೊಟ್ಟಿದ್ದೇವೆ. ಇವರದು ಕೆಂಪು ಭೂಮಿ. ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲೇ ಕಬ್ಬಿನ ಇಳುವರಿ ಪಡೆಯುವುದು ಸ್ವಲ್ಪ ಕಷ್ಟ ಅಂತ ಕೆಲವರು ಅಂದುಕೊಳ್ಳುತ್ತಾರೆ. ಆದರೆ ಮಾಂತೇಶಿ ಅವರ ಜಮೀನಿನಲ್ಲಿ ಈಗ ಪ್ರಸ್ತುತ 1 ಎಕರೆಗೆ 45ರಿಂದ 50 ಟನ್ ಕಬ್ಬನ್ನು ಬೆಳೆಯುವ ಗುರಿಯನ್ನು ಹೊಂದಿದ್ದಾರೆ. ಆದರೆ ಸ್ನೇಹಿತರೆ, ಇದೇ ಕೆಂಪು ಭೂಮಿಯಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಂಡರೆ ಇದೇ 1 ಎಕರೆಗೆ 100 ಟನ್ವರೆಗೆ ಇಳುವರಿಯೊಂದನ್ನು ನಾವು ಪಡೆಯಬಹುದು. ಹೇಗೆ ಸಾಧ್ಯ ಅಂತೀರಾ? ಮಾಂತೇಶಿ ಅವ್ರ ಹೊಲದಲ್ಲೇ ನಾವೇನು ಬದಲಾವಣೆ ಮಾಡಬೇಕು ಅನ್ನುವುದನ್ನು ವಿಚಾರವನ್ನು ಹೇಳುತ್ತೇನೆ. ಇದರ ಸಂಪೂರ್ಣ ಮಾಹಿತಿ ಒಂದನ್ನು ಇಲ್ಲಿದೆ. ಈ ವಿಡಿಯೋ ಒಂದನ್ನು ಕೊನೆಯವರೆಗೆ ನೋಡಿ. ಮಾಂತೇಶಿ ಅವರ ಜಮೀನಿನಲ್ಲಿ ಈಗಾಗಲೇ 45ರಿಂದ 50 ಟನ್ವರೆಗೆ ಬೆಳೆದಿರುವ ನಿಜಕ್ಕೂ ಒಳ್ಳೆಯದು. ಆದರೆ 100 ಟನ್ ಗುರಿಯೊಂದನ್ನು ಮುಟ್ಟಲು ನಾವು
ಕೆಂಪು ಭೂಮಿಯಲ್ಲಿ ಈ ಪ್ರಮುಖ ಕ್ರಮಗಳನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕಾಗುತ್ತದೆ. ಕೆಂಪು ಭೂಮಿಯಲ್ಲಿ ತೇವಾಂಶ ಬೇಗ ಆವಿಯಾಗುತ್ತದೆ ಮತ್ತು ಮಣ್ಣು ಗಟ್ಟಿಯಾಗುತ್ತದೆ. ಹಾಗಾಗಿ ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಅಧಿಕ ಪ್ರಮಾಣದಲ್ಲಿ ಹಾಕಿ ಮಣ್ಣಿನ ಫಲವತ್ತತೆ ಮತ್ತು ನೀರು ಹಿಡಿದಿಟ್ಟುಕೊಳ್ಳತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಬೇಕು. ಕೆಂಪು ಮಣ್ಣಿನಲ್ಲಿ ಸಾಮಾನ್ಯವಾಗಿ ಕಬ್ಬಿಣ ಮತ್ತು ಬೋರಾನ್ ಕೊರತೆ ಹೆಚ್ಚಿರುತ್ತದೆ. ಕೇವಲ ಯೂರಿಯಾ DAP ಹಾಕುವುದನ್ನು ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಜಿಂಕ್ ಸಲ್ಫೇಟ್ ಹಾಗೂ ಎಲೆಗಳ ಮೇಲೆ ಪೋಷಕಾಂಶಗಳ ಮೇಲೆ ಪಿಚಕಾರಿ ಮಾಡಬೇಕು. ಕಬ್ಬು ನಾಟಿ ಮಾಡುವಾಗ 2 ಸಾಲುಗಳ ನಡುವೆ ಕನಿಷ್ಠ 4 ರಿಂದ 5 ಅಡಿ ಅಂತರ ಇರಬೇಕಾಗುತ್ತದೆ. ಆಗ ಕೆಂಪು ಮಣ್ಣಿನಲ್ಲಿ ಕಬ್ಬಿನ ಬೇರುಗಳಿಗೆ ಅಧಿಕ ಪ್ರಾಣವಾಯು, ಗಾಳಿ ಮತ್ತು ಸೂರ್ಯನ ಬೆಳಕು ಚೆನ್ನಾಗಿ ಸಿಗುತ್ತದೆ. ಗಿಡದ ದಪ್ಪಾಗುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳತಕ್ಕದ್ದು. ಮೊದಲು 3 ರಿಂದ 4 ತಿಂಗಳ ಕಳೆಗಳ ಬಾರದಂತೆ ಎಚ್ಚರ ವಹಿಸಿ. ತದನಂತರ ಸಾಲುಗಳ ಮಧ್ಯೆ ಮಣ್ಣನ್ನು ಗಿಡದ ಬುಡಕ್ಕೆ ಏರಿಸಿದರೆ ಕಬ್ಬು ಬಲವಾಗಿ ನಿಲ್ಲುತ್ತದೆ ಮತ್ತು ಹೆಚ್ಚು ಮರಿಗಳು ಒಡೆಯುತ್ತವೆ. ಭೂಮಿಯಲ್ಲಿ 45 ರಿಂದ 50 ಟನ್ ತೆಗೆಯುತ್ತಿರುವವರು ಈ ತಾಂತ್ರಿಕ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ನಿಶ್ಚಿತವಾಗಿಯೂ ಒಂದು 100 ಟನ್ ಮೈಲುಗಲ್ಲನ್ನು ತಲುಪಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ರೈತ ಬಾಂಧವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ.